ರಾಜಕಾಲುವೆಯಲ್ಲಿ ಡಂಪ್ ಮಾಡ್ತಿದ್ದ ವಿಷಪೂರಿತ ರಾಸಾಯನಿಕ ಡಂಪಿಂಗ್ ಯಾರ್ಡ್ ಮಾಡ್ಕೊಂಡ್ರ ಫ್ಯಾಕ್ಟರಿ ಮಾಲೀಕರಿಗೆ ಪಾಠ. ಡಂಪಿಂಗ್ ಯಾರ್ಡ್ ಮಾಡ್ಕೊಂಡ ಫ್ಯಾಕ್ಟರಿ ಮಾಲೀಕರಿಗೆ ಪಾಠ. ರಾಜಕಾಲುವೆಯನ್ನೇ ಕೆಲವೊಂದು ಫ್ಯಾಕ್ಟರಿ ಮಾಲೀಕರು ಡಂಪಿಂಗ್ ಯಾರ್ಡ್ ಮಾಡ್ಕೊಂಡಿದ್ದಾರೆ ನೋಡಿ. ವಿಷಪೂರಿತ ರಾಸಾಯನಿಕ ತಂದು ರಾಜಕಾಲುವೆಗೆ ಸುರಿಯುವ ಘಟನೆ ಬೆಳಕಿಗೆ ಬಂದಿದೆ. KA-25 ಹುಬ್ಬಳ್ಳಿ ಪಾಸಿಂಗ್ ದೊಡ್ಡ ಟ್ಯಾಂಕರ್ ವಾಹನದಲ್ಲಿ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೆಮಿಕಲ್ ತರಲಾಗಿದೆ. ಅದನ್ನ ತಂದು ರಾಜಕಾಲುವೆಯಲ್ಲಿ ಮಧ್ಯರಾತ್ರಿ ಡಂಪ್ ಮಾಡ್ತಾ ಇದ್ರು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಇಂಥವರ ಮೇಲೆ ದಾಳಿ ನಡೆಸಿ ಅರೆಸ್ಟ್ ಮಾಡಿದ್ದಾರೆ. ಖರ್ಗೆ ಅವರ ತವರು ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಎಡವಟ್ಟು ಆಗುತ್ತಲೇ ಇರುತ್ತವೆ. ಆದ್ರೀಗ ಹೊಸದಾಗಿ ಇದೊಂದು ಸೇರ್ಪಡೆಯಾಗಿದೆ ನೋಡಿ. ಇಲ್ಲಿನ ಕೆಮಿಕಲ್ ಫ್ಯಾಕ್ಟರಿಗಳಲ್ಲಿ ಉತ್ಪಾದನೆಯಾಗುವ ವಿಷಪೂರಿತ ರಾಸಾಯನಿಕವನ್ನ ರಾಜಕಾಲುವೆಯಲ್ಲಿ ಡಂಪ್ ಮಾಡಲಾಗ್ತಾ ಇದೆ. ಇದು ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ರಾಜಕಾಲುವೆ ಕಣ್ರಿ. ರಾಮ ಮಂದಿರ ಸರ್ಕಲ್ ದಿಂದ ಉದಯನೂರು ಕ್ರಾಸ್ಗೆ ತೆರಳುವ ರಸ್ತೆ ಮಧ್ಯದಲ್ಲಿ ಇರುವ ರಾಜಕಾಲುವೆ. ಇಲ್ಲಿ ಕೆಲ ಫ್ಯಾಕ್ಟರಿ ಮಾಲೀಕರ ಆದೇಶದ ಮೇರೆಗೆ ಡಂಪ್ ಮಾಡ್ತಾ ಇದ್ರು. 2 ಟ್ಯಾಂಕರ್ ಮೂಲಕ ಡಂಪ್ ಮಾಡೋಕೆ ಬಂದಿದ್ದ 2 ಟ್ಯಾಂಕರ್ಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಯಾದಗಿರಿ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆಯಿಂದ ರಾಸಾಯನಿಕ ತಂದು ಕಲಬುರಗಿಯ ರಾಜಕಾಲುವೆಯಲ್ಲಿ ಡಂಪ್ ಮಾಡ್ತಾ ಇದ್ರು ನೋಡಿ. ಇದರಿಂದ ಜನರ ಆರೋಗ್ಯದ ಮೇಲೆ ಹಾಗೂ ನೀರಿನೊಳಗಿರುವ ಜೀವಿಗಳ ಮೇಲೆ ಅದ್ಯಾವ ಮಟ್ಟದ ಪರಿಣಾಮ ಬೀರಬಹುದು. ಅವುಗಳ ಯಾವುದೇ ಅರಿವು ಇಲ್ಲದೆ ಈ ರೀತಿ ಮಾಡಿದ ಚಾಲಕರ ವಿರುದ್ಧ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಕಲಬುರಗಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.